ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ತೆ. ಇವತ್ತು ನಾವು ಕುರಿಗಳು ತಂದು ಮೇಯಿಸ್ತಾ ಇರೋಂಥ 2ನೇ ದಿನ. ಇವತ್ತು ಮುಂಜಾನೆಯಿಂದನೇ ಮುಂಜಾನೆ ಎಲ್ಲ ಕೂಡ ನೋಡಿಕೊಂಡು ಕ್ಲೀನ್ ಯಾವುದು ಹೇಗಿದ್ದಾವೆ ಅಂಥೇಳಿ ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗಿ ಕಾಣ್ತಾಯಿದ್ವು. ಅದ್ರಾಗ ಒಂದು ಮಾತ್ರ ಕಾಲು ಸಿಹಿ ಹಾಕಿಸ್ಕೊಂಡು ನೋವು ಮಾಡ್ಕೊಂಡಿದೆ. ಸ್ವಲ್ಪ ಬ್ಲಡ್ಡು ಕೂಡ ಬಂದಿತ್ತು, ಅದಕ್ಕೆ ಕಾಲು ಬಾವು ಬಂದಿದೆ. ಅದು ಹೊರತುಪಡಿಸಿ ಇನ್ನೊಂದು ಸ್ವಲ್ಪ ಮೇವು ತಿನ್ನಲಿಕ್ಕೆ ಹಿಂದೇಟು ಹಾಕ್ತಾಯಿದೆ. ಇವೆಲ್ಲ ಲಕ್ಷಣ ನಾವು ಮಾರ್ನಿಂಗ್ ಬಂದ ತಕ್ಷಣ ನಮ್ಗೆ ಕಾಣ್ತಾ ಇದ್ದಿತ್ತು. ಹಾಗಾಗಿ ಇವಕ್ಕೆಲ್ಲವೂ ಕೂಡ ನೀರು ಗೀರು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸ್ವಚ್ಛವಾಗಿಟ್ಕೊಂಡು, ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಈ ಮ್ಯಾಟಲ್ಲಿ ಗೊರಸೆಗಳು ಸಿಹಿ ಹಾಕ್ಕೊಳ್ತಿರೋವಂಥದ್ದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಮ್ಯಾಟು ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟಿದೆ, ಆದರೂ ಗೊರಸೆಗಳು ಸಿಹಿ ಹಾಕ್ಕೊಂಡ್ಬಿಡ್ತವೆ. ಅದ್ರಾಗೆ ನಾವು ಅಬ್ಸರ್ವ್ ಮಾಡಿದರೆ ಸರಿ, ಇಲ್ಲಾಂದರೆ ಅದು ಕಾಲು ತಿರುಗಿಬಿತ್ತಪ್ಪ ಅಂದರೆ ನೋವಾಗುತ್ತೆ, ಇಲ್ಲ ಕಾಲು ಮುರಿದೋಗೋ ಸಾಧ್ಯತೆ ಹೆಚ್ಚಾಗಿರ್ತಾ ಇರೋದಂಥದ್ದು ನಾವು ಕಾಣ್ತಾ ಇದ್ದೀವಿ. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಕುರಿಗಳು ಸ್ವಲ್ಪ ದೊಡ್ಡವಾಗಿರೋ ಕಾರಣ ಒಂದಕ್ಕೊಂದು ಹೊಡ್ಕೊಳ್ತಾ ಇದ್ದಾವೆ. ಅಂದರೆ ಹುಡ್ಡಿ ಆಡ್ತಾವಲ್ಲ, ಅದೇ ಥರ ಹುಡ್ಡಿ ಆಡುವಂಥದ್ದು ಅಥವಾ ಮೇಲೆ ಎಗರುವಂಥದ್ದು, ಹೀಟಿಗೆ ಬಂದರೆ ಹೆಂಗೆ ಎಗರುತ್ತೋ ಆ ಥರ ಎಗರುವಂಥದ್ದು ದೊಡ್ಡ ಜಾತಿ ಆಗಿರೋ ಕಾರಣ ಒಂದೊಂದು ಸತಿ ನಾವು ಸಣ್ಣವು ತಂದಿದ್ರೆ ಉತ್ತಮನ ಅಂತ ಅನಿಸುತ್ತೆ. ಬಟ್ ದೊಡ್ಡ ಕುರಿಗಳು ತಂದಾಗ ಇವೆಲ್ಲ ಸಾಮಾನ್ಯ ಏನಪ್ಪ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಇವೆಲ್ಲ ದೊಡ್ಡ ಕುರಿಗಳು ಸಾಕಾಣಿಕೆ ಮಾಡುವಾಗ ಸಹಜನ ಇವೆಲ್ಲ ಅಂತ? ಯಾಕಂದರೆ ನಾವು ಫಸ್ಟ್ ಬ್ಯಾಚ್ ಇದು. ನಾವು ಹೇಗೆ ಇದನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಅದು ಹುಡ್ಡಿ ಆಡ್ದಂಗೆ ಆಗಲಿ ಅಥವಾ ಎಗರ್ದಂಗೆ ಆಗಲಿ ಅದು ನೋಡ್ಕೊಳ್ಳದೆ ಕ್ಲಿಯರ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ. ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಾವೆ. ಅದ್ರ ಜೊತೆನೇ ಈಗ ನಿಮ್ಮ ಫೀಡ್ ವಿಚಾರದಾಗ ಮುಂಜಾನೆ ಪೇಣ ಏನಿದೆ ಅದರಲ್ಲಿ ತುಂಬ ಪೊಟ್ಯಾಷಿಯಮ್ ಆಗಿರ್ಬೋದು, ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು, ಕ್ಯಾಲ್ಶಿಯಮ್ಮು ಇವೆಲ್ಲ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಪೇಣ ತಂದಿದ್ವಿ. ಅದೇ ಪೇಣನ ಹಾಕಿದ್ವಿ ಬೆಳಗ್ಗೆ. ಸ್ವಲ್ಪ ಉಳಿಸಿದ್ದಾವೆ, ಒಂದೇ ಸತಿ ಇವು ತಿನ್ನಲಿಲ್ಲ. ಮೋಸ್ಟ್ಲಿ ಹೊರಗಡೆ ಮೇಯ್ಕೊಂಡು ಬಂದಿರೋ ಕುರಿಗಳು ಇದ್ದಾವೋ ಏನೋ ಗೊತ್ತಿಲ್ಲ ಇದರಲ್ಲಿ. ಇವೆಲ್ಲ ಸಮಸ್ಯೆಗಳು ನಮಗೆ ಆರಂಭದಲ್ಲೇ ಬಂದರೆ ಉತ್ತಮ. ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೋಬೋದು ಅಂತ ಅನಿಸುತ್ತೆ. ಹೊರಗೆ ಅವು ಇವು ಗಿಡ ಗಂಟಿ ಮೇಯ್ದು ಬಂದವನ್ನ ನಾವು ಇಲ್ಲಿ ತಂದು ಸಾಕಿದರೆ ಅವು ಸರಿಯಾಗಿ ಅಡ್ಜಸ್ಟ್ ಆಗ್ತಾವೋ ಇಲ್ಲ ಅನ್ನೋವಂಥದ್ದು ಒಂದು ಟೆನ್ಷನ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹಿಂಗೆ. ಬಟ್ ಮೇಯೋದು ಮಾತ್ರ ಚೆನ್ನಾಗಿ ಮೇಯ್ತಾ ಇದೆ, ನೋಡ್ತಾ ಇದ್ರಲ್ಲ ನೀವು ಹಿಂಗೆ. ಕೆಲವೊಂದು ಸಣ್ಣ ಮರಿ ಇದ್ದರೆ ಅದಕ್ಕೆ ತಿನ್ನಲಿಕ್ಕೆ ಸರಿ ಕೊಡೋದಿಲ್ಲ. ಅದು ತಿನ್ಲಿಕ್ಕೆ ಬಂದಾಗ ಹಿಂದಲಿಂದ ಬಂದು ಅದು ಗುದ್ದೋದು ಹೊಡಿಯೋದು ಮಾಡ್ತವೆ. ಅಬ್ಸರ್ವ್ ಮಾಡಬೇಕು. ಸಣ್ಣ ಮರಿ ಇದೆ ನೋಡಿ, ಇದೊಂದು ಸಣ್ಣ ಮರಿ ಚೆನ್ನಾಗಿ ಮೇಯ್ತಾ ಇದೆ, ನಡ್ಡಿಲ್ಲ, ಲಿಂತಿಗಿಂತಿ ತುಂಬ ಚೆನ್ನಾಗಿದೆ. ಈ ಕೋಡ್ ಬಂದಿರುವಂಥ ಪಟ್ಲಿಗಳಿಂದನೇ ಸ್ವಲ್ಪ ಬೇರೆ ಅದಕ್ಕೆ ತೊಂದರೆ ಆಗೋದು ಜಾಸ್ತಿ. ಜೊತೆ ಅದೇ ಈ ಥರ ಹಿಂಗೆ ಮೇವು ತಿನ್ನೋಕ್ಕೆ ಸರಿಯಾಗಿ ಕೊಡೋಲ್ಲ. ಹಂಗೆ ಮೇವು ತಿನ್ನಲಿಲ್ಲ ಅಂದರೆ ಮತ್ತೆ ಸ್ಟ್ರೆಂತ್ ಬರೋದಿಲ್ಲ, ವೀಕ್ ಆಗ್ತವೆ ಅನ್ನೋದು ಭಯ. ಯಾಕಂದರೆ ಒಳ್ಳೆ ತೂಕ ಬರಬೇಕು ನಮಗೆ, ಅದು ಆಲೋಚನೆ ಇರುತ್ತೆ. ತೂಕ ಬರ್ದಿದ್ದಂಗೆ ಮಾಡಿಬಿಟ್ರೆ ಮೇವೇ ತಿನ್ನಲಿಲ್ಲ ಅಂತ ತೂಕ ಹೇಗೆ ಬರುತ್ತೆ? ಇವೆಲ್ಲ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜನೋ ಏನೋ, ಹೇಗೆ? ದಯವಿಟ್ಟು ನೀವು ಸಾಕಿರೋರು ಏನಾದ್ರು ಇದ್ದರೆ, ಈ ಥರ ಶೆಡ್ ಗಿಡ್ ಮಾಡಿದವ್ರು ಇದ್ದರೆ ದಯವಿಟ್ಟು ನಮಗೆ ಕಾಮೆಂಟಲ್ಲಿ ಸಲಹೆ ಕೊಡಿರಿ. ನೀವು ಸಲಹೆ ಕೊಟ್ಟರೆ ನಮಗೂ ಒಂದು ಐಡಿಯಾ ಸಿಗುತ್ತೆ. ಎಲ್ಲದನ್ನು ನಾವು ಡಾಕ್ಟ್ರು ವೈದ್ಯರನ್ನು ಕಾಣೋಕ್ಕೂ ಸಾಧ್ಯ ಆಗೋದಿಲ್ಲ. ನಿಮ್ಮಂಥರ ಅನುಭವಿಗಳ ಒಂದು ಸಲಹೆ ಕೇಳಿದರೆ ಖಂಡಿತ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಈಗ ಅದು ಫೀಡ್ ಆದ ನಂತರ ಅದಕ್ಕೆ ರಾಗಿ ಮೇವು ಬೇಕಿತ್ತಲ್ಲ, ಅದನ್ನೇ ಹಾಕಿದ್ವಿ. ಅಣ್ಣವರೊಬ್ಬರು ಹಾಕಿದರು, ಭತ್ತದ ಹುಲ್ಲು ಏನು ಬೇಕಾಗಿಲ್ಲ, ರಾಗಿ ಹುಲ್ಲೇ ಸ್ವಲ್ಪ ಮೇಂಟೈನ್ ಮಾಡಿ ಅಂತ. ನಿಮ್ಮದು ನಿಜ, ಸುಮಾರು ಜನ ಹಾಗೆ ಅಂದರು. ರಾಗಿ ಹುಲ್ಲು ಚೆನ್ನಾಗಿ ಬಳಸ್ರಿ, ಚೆನ್ನಾಗಿ ಪ್ರೋಟೀನು ಸಿಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದ್ರಾಗೆ ಅಂತ ಕಾಮೆಂಟ್ ಹಾಕಿದ್ರು ಅಣ್ಣವರೊಬ್ಬರು. ಖುಷಿ ಆಯಿತು ನೋಡಿ. ಹಾಗಾಗಿ ಇವತ್ತು ನಾವು ಭತ್ತದ ಹುಲ್ಲು ಬಳಸಿಲ್ಲ. ಯಾವುದು ಎಲ್ಲವೂ ಕೂಡ ಆಲ್ಮೋಸ್ಟ್ ರಾಗಿ ಹುಲ್ಲೇ ತಿಂತಾಯಿದ್ದಾವೆ. ಇದರ ಸೈಡಿಗೆ ಕಟ್ಟಿದ್ವಿ ಅಲ್ಲಿಗೂ ಇದನ್ನು, ಆದರೂ ಇದು ಮತ್ತೆ ಶುರು ಹಚ್ಕೊಂಡಿದೆ. ಏನು ಮಾಡೋದು? ಇವೆಲ್ಲ ಸಹಜ ಅಂತ ಅನಿಸುತ್ತೆ. ಬಟ್ ಅದು ಪಾಪ ಮೇವು ತಿನ್ನಕ್ಕೆ ಕೊಡಲ್ಲ, ಮತ್ತೆ ಅದನ್ನು ಕಟ್ಟಬೇಕಾ? ಅದು ಅದ್ರ ಮೇವು ತಿನ್ನುತ್ತಾ, ಅದು ಮೇವು ತಿನ್ನಲ್ಲ. ಹಿಂಗೆ ನೋಡಿ, ಇವೆಲ್ಲವೂ ಕೂಡ ಚೆನ್ನಾಗಿ ಸ್ವಲ್ಪ ಮೇವು ತಗೊಳ್ತಾ ಇದ್ದಾವೆ. ಕೆಲವು ಹೆದರಿ ಮೇವು ತಿಂತಾ ಇಲ್ವೋ ಅಥವಾ ಏನೋ ಗೊತ್ತಿಲ್ಲ. ನಾವು ಪದೇ ಪದೇ ಮುಂದೆ ಹೋಗಬಾರ್ದು ಅನ್ನೋದು ಅನಿಸುತ್ತೆ. ಬಟ್ ಅಬ್ಸರ್ವ್ ಮಾಡೋಣ ಅಂತ ಹೋಗಬೇಕು ಅನಿಸುತ್ತೆ. ಇವೆಲ್ಲ ಒಂದು ಬ್ಲಾಕಲ್ಲಿ ಸ್ವಲ್ಪ ದೊಡ್ಡ ಮರಿಗಳನ್ನೇ ಬಿಟ್ಟಿರೋದು. ನಿನ್ನೆ ಹೇಳಿದ್ನಲ್ಲ, ನಿನ್ನೆ ವೀಡಿಯೋದಲ್ಲಿ ನಾನು, ದೊಡ್ಡ ಮರಿಗಳು ಇವು ಚೆನ್ನಾಗಿದ್ದಾವೆ, ಚೆನ್ನಾಗಿ ಫೀಡ್ ತೊಗೊತಿದ್ದಾವೆ ದೊಡ್ಡ ಮರಿಗಳು ಇವೆಲ್ಲ. ಇನ್ನು ಉಳಿದಂತೆ ಸ್ವಲ್ಪ ಸಣ್ಣವು ಇದು ಮರಿಗಳು ಈ ಕಡೆ ಬ್ಲಾಕಲ್ಲಿರೋಂಥವು, ಇವು ಅಡ್ಡಿ ಇಲ್ಲ. ಸ್ವಲ್ಪ ಮೇವು ಇವು ಫೀಡ್ ಉಳಿಸಿದ್ವು ಇವು. ಆಮೇಲೆ ಇದು ಕಾಲು ನೋವು ಮಾಡ್ಕೊಂಡಿತ್ತಲ್ಲ, ಇದು ಬ್ರೀಡ್ ಇದೆ, ಕಾಲು ನೋವು ಮಾಡ್ಕೊಂಡಿರ್ತಕ್ಕಂಥದ್ದು. ಹಿಂಗಾಲು ನೋಡಿ, ಆ ಕಡೆ ಬಾವು ಬಂದಿದೆಯಲ್ಲ ಅದು. ಬಟ್ ನಿಂತಿದೆಯಪ್ಪ, ಏನು ಅಂಥದ್ದಿಲ್ಲ. ಮೇವು ತಿಂತಾಯಿದ್ರೆ ನಮ್ಗೆ ಧೈರ್ಯ ಅಲ್ವಾ. ಮೇವು ತಿಂದೆ ಮೂಲೆ ನಿಂತ್ಕೊಂಡ್ಬಿಟ್ರೆ ಬರೀ ಕಷ್ಟ. ಚೆನ್ನಾಗಿ ತಿನ್ನಲಿ ಅಂತಲೇ ಬಿಟ್ಟಿದ್ದೀವಿ. ತೀರಾ ಸಣ್ಣ ಮರಿಗಳು, ಅದರಲ್ಲಿ ಅದೊಂದು ಪಟ್ಲಿ ಮರಿ ಥರ ಆಡುತ್ತದು.
ಅದೊಂದು ಬಿಡಬೇಕು ಒಂದೂ ಗೊತ್ತಾಗಲ್ಲ ಅವೆಲ್ಲ. ಇವತ್ತಿನ ರುಟೀನ್ ಇದು, ಮಾರ್ನಿಂಗ್ ರುಟೀನ್ ಇದು. ಹೇಗಿದೆ ರುಟೀನ್ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಿ, ಒಳ್ಳೆ ಕಾಮೆಂಟ್ಗಳು ಸಲಹೆಗಳನ್ನು ಕೊಡ್ತಾಯಿದ್ದೀರಿ. ಹೀಗೆ ಇರಲಿ, ನೀವು ನಮ್ಮ ಜೊತೆ ಇದ್ದರೆ ಒಂದು ಧೈರ್ಯ. ಈ ವಿಡಿಯೋದಲ್ಲಿ ಇವತ್ತು ಕುರಿ ತಂದು 2ನೇ ದಿನದ ಮಾಹಿತಿ ಇದು. ಮೇವು ಚೆನ್ನಾಗಿ ಎಲ್ಲ ರಾತ್ರಿ ಎಲ್ಲ ಸೆಟ್ ಆಗಿದ್ವು. ಈಗ ಹೇಳ್ದಂಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾಯಿದೆ.